ಬೆಂಗಳೂರಿನ ಸುಮನಹಳ್ಳಿ ಮೋರಿ ಪಕ್ಕದಲ್ಲಿ ಶವ ಪತ್ತೆಯಾಗುತ್ತೆ. ಅಂದರೆ ಇವರು ಬಾಡಿಯನ್ನು ಅಲ್ಲೇ ಬಿಸಾಕಿ ಹೋಗಿರ್ತಾರೆ. ಪಕ್ಕದಲ್ಲೇ ರಾಜಕಾಲುವೆ ಇರುತ್ತೆ. ರಾಜಕಾಲುವೆಗೆ ಎಸೆಯೋದಕ್ಕೆ ಹೋಗಿ ಗಾಬರಿನಲ್ಲಿ ರೋಡ್ ಸೈಡೇ ಬಿಸಾಕಿ ಬಂದಿರ್ತಾರೆ. ಹೆಣ ಕಂಡು ದೂರು ಕೊಡ್ತಾರೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ. ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ ಒಂದರ ಸೆಕ್ಯೂರಿಟಿ ಹೆಣ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಹೆಣವನ್ನು ಪರಿಶೀಲನೆ ಮಾಡಿದ ಬಳಿಕ ರೇಣುಕಾಸ್ವಾಮಿ ಗುರುತನ್ನು ಪತ್ತೆ ಹಚ್ತಾರೆ ಪೊಲೀಸರು. ಆ ಬಳಿಕ ಆರೋಪಿಗಳು ಸರೆಂಡರ್ ಆಗ್ತಾರೆ. ಪವಿತ್ರ ಗೌಡ ದರ್ಶನ್ ಹೆಸರು ಹೊರಗೆ ಬರುತ್ತೆ ಸರೆಂಡರ್ ಆದವರಿಂದ. ಕಿಲ್ಲಿಂಗ್ ಸ್ಟಾರ್ ಗ್ಯಾಂಗ್ ಬಂಧಿಸಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರು ಮಾಡ್ತಾರೆ. ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ. ನಿನ್ನೆ ಮೋರಿ ಮತ್ತು ಪಟ್ಟಣಗೆರೆಯಲ್ಲಿ ಈಗಾಗಲೇ ಸ್ಥಳ ಹಾಜರಾಗಿದೆ. ಇದು ದೃಶ್ಯ ನಂಬರ್ 8. ಆರೋಪಿಗಳನ್ನು ಅರೆಸ್ಟ್ ಮಾಡ್ತಿರೋದು. ಈ ಮಾಸ್ಕ್ ಹಾಕೊಂಡಿರೋರು ಎಲ್ಲರೂ ಕೂಡ ಆರೋಪಿಗಳೇ. ಅದನ್ನೇ ನಾವು ರೌಂಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವರೆಲ್ಲರೂ ಆರೋಪಿಗಳು ನೋಡಿ. ದರ್ಶನನ್ನು ಅರೆಸ್ಟ್ ಮಾಡಿ ಇದು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಲ್ಲ ಅರೆಸ್ಟ್ಗೂ ಮೊದಲು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಮೊದಲು. ಆಗ ಬೌರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ನಂಬರ್ 9. ಬೌರಿಂಗ್ ಹಾಸ್ಪಿಟಲ್ಗೆ ದರ್ಶನ್ ಕರ್ಕೊಂಡು ಹೋಗ್ತಾ ಇರೋದು. 10ನೇ ದೃಶ್ಯ ನೋಡ್ತಾ ಇದ್ದೀರಾ. ಅದೆಲ್ಲ ಮುಗಿದ ನಂತರ ದರ್ಶನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. 24th ACMM ಕೋರ್ಟ್ ಅಲ್ಲಿಗೆ ಹಾಜರುಪಡಿಸ್ತಾರೆ. ನೃಪತುಂಗ ರಸ್ತೆಯಲ್ಲಿ ಇರ್ತಕ್ಕಂಥ ಕೋರ್ಟ್ ಅದು. ಅಲ್ಲಿಗೆ ಹಾಜರುಪಡಿಸ್ತಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅದೆಲ್ಲ ಆದಮೇಲೆ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ಬಳಿಕ ಸ್ಥಳ ಮಹಜರಿಗೆ ಅಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಇದು ನೀವು ನೋಡ್ತಾ ಇರೋದು 11ನೆಯ ದೃಶ್ಯ. ಸ್ಥಳ ಮಹಜರ್ ನಿನ್ನೆ ನಡೀತು 2 ಕಡೆ. ಒಂದು ಶವವನ್ನು ಬಿಸಾಡಿದ ಜಾಗ, ಮತ್ತೊಂದು ಕ್ರೈಮ್ ನಡೆದ ಗೋಡೌನ್. ಅವೆರಡೂ ಕಡೆ ನೋಡಿ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಅಲ್ಲೇ ಇದ್ದಾರೆ. ಈ ಇಡೀ ಪ್ರಕರಣ ಶುರುವಾಗಿರೋದು ಚಿತ್ರದುರ್ಗ ರೇಣುಕಾಸ್ವಾಮಿ ಅವರ ಊರು. ಅಲ್ಲೇ ಆತ ಕೆಲಸ ಮಾಡ್ತಾ ಇದ್ದದ್ದು. ಸೊ ಹಾಗಾಗಿ ನಾವು ಜೂನ್ 8ನೇ ತಾರೀಕಿನಿಂದ ವಿಡಿಯೋ ದೃಶ್ಯಗಳನ್ನು ಸಾಕ್ಷಿಗಳ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ. ಈ ಪ್ರಕರಣ ಶುರುವಾಗಿರೋದೇ ಚಿತ್ರದುರ್ಗದಲ್ಲಿ. ಹಾಗಾಗಿ ನಾನು ಮತ್ತೆ ಸಿದ್ದರಾಜುವನ್ನ ಸಂಪರ್ಕಕ್ಕೆ ತಗೋತೀನಿ. ಸಿದ್ದರಾಜು, ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಮೂಮೆಂಟ್ಸ್ ಹೇಗಿತ್ತು? ಎಷ್ಟು ಗಂಟೆಗೆ ಕಿಡ್ನ್ಯಾಪ್ ಮಾಡಿದ್ರು? ಯಾವ ಜಾಗದಲ್ಲಿ ಮಾಡಿದ್ರು? ಸೊ ಚಿತ್ರದುರ್ಗ ಬಿಡೋ ತನಕ ಏನೇನು ಮಾಹಿತಿ ಇದೆ? ಅರವಿಂದ್, ಏನು ಜೂನ್ 6ರಂದು ಆತ ಕರ್ತವ್ಯಕ್ಕೆ ಹಾಜರಾಗಿರ್ತಾನೆ. ಅಪೋಲೋ ಫಾರ್ಮಸಿಯಲ್ಲಿ ಒಂದು ತಂಬನ್ನು ಕೊಟ್ಟು ಪುನಃ ವಾಪಸ್ ಆಗಿರ್ತಾನೆ. ಅಲ್ಲಿಂದ ಎಕ್ಸಿಟ್ ಆಗಿರುವಂಥ ದೃಶ್ಯ ಕೂಡ ಈಗಾಗಲೇ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗೆ ಜೂನ್ 7ರಂದು ಆತಗೆ ಏನು ವೀಕ್ ಆಫ್ ಇರುತ್ತೆ, ಶುಕ್ರವಾರ. ಹೀಗಾಗಿ ಆತ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ. ಆ ಬಳಿಕ ಜೂನ್ 8ರಂದು ಬೆಳಗ್ಗೆ 9:48ಕ್ಕೆ ಈತ ಇದೇ ಏನು ನಾವು ಚಿತ್ರದುರ್ಗ ನಗರದಲ್ಲಿದ್ದೀವಿ, ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಏನು ಸರಸ್ವತಿಪುರಂ ರಸ್ತೆಯಲ್ಲಿ ಏನು ಸರ್ವಿಸ್ ರಸ್ತೆ ಬರುತ್ತೆ, ಇದೇ ಸರ್ವಿಸ್ ರಸ್ತೆ ಮೂಲಕ ಆತ ಅಪೋಲೋ ಫಾರ್ಮಸಿಗೆ ತೆರಳ್ತಾನೆ. ಆ ಒಂದು ದೃಶ್ಯ ಕೂಡ ಈಗಾಗಲೇ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದೇ ರೀತಿ ಏನು ಇವ ಸರ್ವಿಸ್ ರಸ್ತೆಯಲ್ಲಿ ಈತ ರೇಣುಕಾಸ್ವಾಮಿ ಡ್ಯೂಟಿಗೆ ತೆರಳ್ತಾನೆ. ಆ ಮಾರ್ಗ ಮಧ್ಯೆ ಆತನ ಬೈಕ್ ಕೂಡ ನಿಲ್ಲಿಸಿ ಅಲ್ಲಿಂದ ಕಿಡ್ನಾಪ್ ಮಾಡಿರುವಂಥ ಮಾಹಿತಿ ಲಭ್ಯವಾಗಿದೆ. ಹಾಗೆ 9:48ಕ್ಕೆ ಈತ ಇಲ್ಲಿಂದ ತೆರಳಿದ ಬಳಿಕ 10:30ಕ್ಕೆ ಈತನ ಹಿಂಬಾಲಿಸಿರುವಂಥ ಏನು ದರ್ಶನ್ ಅಂಡ್ ಗ್ಯಾಂಗ್ನ ಏನು ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ರಘು ಹಾಗೂ ಆತನ ಸಹಚರರು ಇದೇ ಮಾರ್ಗವಾಗಿ ಏನು ಸರ್ವಿಸ್ ರಸ್ತೆಯಲ್ಲಿ ರೇಣುಕಾಸ್ವಾಮಿ ತೆರಳ್ತಾನೆ, ಅದರ ಪಕ್ಕದ ರಸ್ತೆಯಲ್ಲಿ ರಘು ಅಂಡ್ ಗ್ಯಾಂಗ್ ತೆರಳುತ್ತೆ. ಅದರಲ್ಲಿ ಏನು CCTVಯಲ್ಲಿ ಈಗಾಗಲೇ ದೃಶ್ಯ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಸ್ಕಾರ್ಪಿಯೋ ಕಾರಲ್ಲಿ ಆತ ತೆರಳಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಾಗೆ ಬಳಿಕ ಇದೇ ಮಾರ್ಗದಲ್ಲಿರುವಂಥ ಏನು ಬಾಲಾಜಿ ಬಾರ್ ಮುಂಭಾಗದಲ್ಲಿ ನಾವು ಏನು ಈ ದೃಶ್ಯಗಳು ಕಾಣ್ತಿದ್ವಿ, ಏನು ಅಪೋಲೋ ಫಾರ್ಮಸಿಗೆ ಹೋಗುವ ರಸ್ತೆಯಲ್ಲೇ ಇರುವಂಥ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಒಂದು ರೇಣುಕಾಸ್ವಾಮಿಯ ಬೈಕನ್ನು ನಿಲ್ಲಿಸಿರ್ತಾರೆ. ಇಲ್ಲಿಂದ ರಘು ಮತ್ತು ಅಂಡ್ ಗ್ಯಾಂಗ್ ಈತನನ್ನು ಕಿಡ್ನಾಪ್ ಮಾಡಿದರು ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಪೊಲೀಸರು ಹಾಗೂ ಚಿತ್ರದುರ್ಗದ ಪೊಲೀಸರ ನೆರವಿನಿಂದ ಸ್ಥಳ ಮಹಜರಿಗೆ ಆಗಮಿಸಲು ಒಂದು ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು. ಹೀಗಾಗಿ ಘಟನಾ ಸ್ಥಳದಲ್ಲಿ ನೋಡ್ಬೋದು ಈಗಾಗಲೇ ಏನು ದರ್ಶನ್ ಅಭಿಮಾನಿಗಳು ಸೇರಿದಂತೆ ಒಂದು ಕುತೂಹಲದಿಂದ ವಿವಿಧೆಡೆಗಳಿಂದ ಜನರು ಕೂಡ ಆಗಮಿಸಿದ್ದಾರೆ. ಈಗ ಏನು ರೇಣುಕಾಸ್ವಾಮಿಯ ಏನು ಮರಣರಾಗಿದೆ, ಈ ಹಿನ್ನೆಲೆಯಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗಬಹುದು ಎಂಬ ನಿಟ್ಟಿನಲ್ಲಿ ಚಿತ್ರದುರ್ಗಕ್ಕಿಂತ ಪೊಲೀಸರು ಆಗಮಿಸಲಿದ್ದಾರೆ, ಸ್ಥಳ ಮಹಜರನ್ನು ನಡೆಸಲಿದ್ದಾರೆ. ಅರವಿಂದ್, ಬೆಂಗಳೂರಿನಿಂದ ನನ್ನ ಕೊಲೀಗ್ ಪ್ರಕಾಶ್, ಈ ಕ್ರೈಮ್ ನಡೆದ ಜಾಗ ಗೋಡೌನ್ ಏನಿದೆ, 3 ದಿವಸದಿಂದ ನೀವು ಅಲ್ಲಿಂದ ರಿಪೋರ್ಟ್ ಮಾಡ್ತಾ ಇದ್ದೀರಾ. ಆ ಸರೌಂಡಿಂಗ್ನಲ್ಲಿ ಡೇ 1ಇಂದ ಸಿಕ್ಕಿರ್ತಕ್ಕಂಥ CCTV ಫುಟೇಜಸ್, ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿದ್ದರು, ಅವರು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವ ರೀತಿ ಪೂರಕವಾದ ಸಾಕ್ಷಿಗಳಾಗುತ್ತೆ ಅಂತ? ಈ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದಕ್ಕೆ ಒಂದಿಷ್ಟು
CCTVಗಳೇ ಪುಷ್ಟಿ ಕೊಡ್ತಾ ಇದೆ. 8ನೇ ತಾರೀಕು 7:36 ಆ ಸಂದರ್ಭದಲ್ಲಿ ರೆಡ್ ಜೀಪ್ನಲ್ಲಿ ದರ್ಶನ್ ಅವರು ಬಂದಿದ್ರು ಅನ್ನುವಂಥದ್ದಕ್ಕೆ ಒಂದು CCTV ಲಭ್ಯವಾಗಿದೆ. ಶೆಡ್ನಿಂದ ಕೇವಲ 100 ಮೀಟರ್ ಅಂತರದಲ್ಲಿರುವಂತಹ ಆ ಒಂದು ಮನೆಯೊಂದರಿಂದ ಆ ಒಂದು CCTVನಲ್ಲಿ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಿದೆ. ಕಾರು ಬರುವಂಥದ್ದು ಮತ್ತೆ ಅಲ್ಲಿಂದ ವಾಪಸ್ ಹೋಗುವಂಥದ್ದು ಕ್ಯಾಪ್ಚರ್ ಆಗಿದೆ. ಅದಾದ ನಂತರ 9ನೇ ತಾರೀಕು ಬೆಳಗಿನ ಜಾವ 3:26 ಆ ಸಂದರ್ಭದಲ್ಲಿ ಕೂಡ ಒಂದು ಸ್ಕಾರ್ಪಿಯೋ ವಾಹನದ ಹಿಂದೆ ರೆಡ್ ಕಲರ್ನ ಜೀಪ್ ಕೂಡ ಎಂಟ್ರಿ ಆಗುತ್ತೆ. ಸೊ ಅದು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದರ ಜೊತೆಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದ ಜಯಣ್ಣ ಲೇಔಟ್ ಏನಿದೆ ಅಲ್ಲಿಂದ BHEL ಲೇಔಟ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಆ ಒಂದು ಪ್ರದೇಶದಲ್ಲಿ ಕೂಡ ಈ 2 ಕಾರುಗಳು ಮೂವಿಂಗ್ ಆಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಅದಕ್ಕಿಂತ ಪ್ರಮುಖವಾಗಿ ಶೆಡ್ನ ಎಂಟ್ರೆನ್ಸ್ ಭಾಗದಲ್ಲಿ ಜೊತೆಗೆ ಶೆಡ್ನ ಒಳಭಾಗದಲ್ಲಿ ಕೂಡ ಸಾಕಷ್ಟು CCTVಗಳಿದ್ದಾವೆ. ಅಲ್ಲಿ ಕೂಡ ಅವರು ಬಂದಿರುವಂಥದ್ದು ಹೋಗಿರೋದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ಒಂದು CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರು ಪರ್ಫೆಕ್ಟ್ ಆಗಿ ಎಷ್ಟು ಗಂಟೆಗೆ ಒಳಗೆ ಎಂಟ್ರಿ ಆಗಿದ್ರು, ಎಕ್ಸಿಟ್ ಆಗಿದ್ರು, ಯಾರೆಲ್ಲ ಬಂದಿದ್ರು, ಯಾವುದೆಲ್ಲ ವಾಹನಗಳನ್ನು ಅವರು ಬಳಕೆ ಮಾಡಿಕೊಂಡಿದ್ರು ಅನ್ನುವಂಥದ್ದು ಕೂಡ ಅದರ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸ್ಕಾರ್ಪಿಯೋ ವಾಹನ ಜೊತೆಗೆ ರೆಡ್ ಕಲರ್ನ ಜೀಪನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಆ ಒಂದು ಸ್ಕಾರ್ಪಿಯೋ ವಾಹನದ ಮಾಲೀಕರು ಯಾರಿದ್ರು ಪುನೀತ್ ಅನ್ನುವಂಥವ್ರು, ಅವರಿಗೆ ಬೇರೆದೇ ಒಂದು ಕಾರಣವನ್ನ ಕೊಟ್ಟು ಆ ಒಂದು ವಾಹನವನ್ನ ಆ ಒಂದು ಕಾರನ್ನ ತೆಗೆದುಕೊಂಡಿದ್ರು. ಸೊ ಈಗ ಪುನೀತ್ ಅವರು ಕೂಡ ಇದೀಗ ಠಾಣೆಯಲ್ಲಿ ವಿಚಾರಣೆಗೆ ಒಳಗಾಗಿದ್ದಾರೆ. ಓಕೆ, ಇನ್ನು ನನ್ನ ಮತ್ತೊಬ್ಬ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಮಾಹಿತಿಯನ್ನ. ಮೂರ್ತಿ, ಈಗ ಅವತ್ತಿನ ದಿನ ಡೆಡ್ ಬಾಡಿ ಪತ್ತೆಯಾದಂತಹ ಜಾಗ ಮತ್ತು ಆ ಡೆಡ್ ಬಾಡಿ ಪತ್ತೆಯಾದ ರೀತಿ ಯಾರೋ ಅನ್ಪ್ರೊಫೆಷನಲ್ಸ್ ಮಾಡಿರೋ ರೀತಿನೇ ಕಂಡು ಬರ್ತಾ ಇತ್ತು. ರೋಡ್ ಸೈಡ್ನಲ್ಲೇ ಹೆಣವನ್ನು ಬಿಸಾಕೋಗಿದ್ರು. ಅಲ್ಲಿಂದ ಶುರುವಾದಂತಹ ಈ ಹಂತಕರ ತನಿಖೆ, ಪತ್ತೆ ಹಚ್ಚುವಿಕೆ, ಮತ್ತು ಅದಾದ ನಂತರ ಅವರು ಅರೆಸ್ಟ್ ಆಗಿದ್ದು, ಮೆಡಿಕಲ್ ಟೆಸ್ಟು, ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದು, ಮಹಜರ್ ಮಾಡಿದ್ದು. ಸೊ ಇದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ದೃಶ್ಯಗಳು ನಮಗೆ ಲಭ್ಯ ಆಗಿದೆ. ಓವರಾಲ್ ಏನು ಮಾಹಿತಿಯನ್ನು ಕೊಡ್ತೀರಾ ಮೂರ್ತಿ? ಅರವಿಂದ, ಯಾವಾಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಯ್ತು ಆಗ ಇವ್ರಿಗೆ ಎಕ್ಸ್ಪೆಕ್ಟ್ ಇರಲಿಲ್ಲ ಆತ ಸತ್ತೋಗ್ತಾನೆ ಅಂತೇಳಿ. ಆತನನ್ನ ಕರ್ತಂದು ಚೆನ್ನಾಗಿ ಹೊಡಿಬೇಕು ಅನ್ನೋದು ಇವ್ರ ಉದ್ದೇಶ ಇತ್ತು ಏನೋ. ಸಾಕಷ್ಟು ಹೊಡೆದಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೊಡೆದಿದ್ದಾರೆ. ಆತನ 2 ಕಾಲುಗಳನ್ನ ಅಗಲಿಸಿ ಆತನ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ, ರಾಡ್ನಿಂದ ಹೊಡೆದಿದ್ದಾರೆ, ಅವನ ತಲೆಯನ್ನು ಗೋಡೆಗೆ ಗುಚ್ಚಿದ್ದಾರೆ. ಈ ಮಟ್ಟಿಗೆ ಹೊಡೆದಂತಹ ಸಂದರ್ಭದಲ್ಲಿ ಆತ ಸ್ಥಳದಲ್ಲೇ ಸಾವನ್ನಪ್ಪೋಗಿದ್ದಾನೆ. ಅದಾದ ಬಳಿಕ ಅವಾಗ ಇವ್ರಿಗೆ ಡವಡವ ಶುರುವಾಗಿದೆ. ಈಗ ಮೃತದೇಹವನ್ನ ಏನ್ ಮಾಡಬೇಕು, ಶವವನ್ನ ಏನ್ ಮಾಡಬೇಕು, ಹೇಗೆ ವಿಲೇವಾರಿ ಮಾಡಬೇಕು ಅಂತೇಳಿ. ಸತ್ತ ಅರ್ಧ ಗಂಟೆಯ ಬಳಿಕ ದರ್ಶನ್ಗೆ ಕರೆಯನ್ನ ಮಾಡ್ತಾರೆ, ಈಗೀಗ ಆಗೋಗಿದೆ ಅಂತೇಳಿ. ಆಗ ದರ್ಶನ್ ವಾಪಸ್ ಬಂದಿದ್ದಾರೆ ಸ್ಪಾಟ್ಗೆ, ಹೇಗ್ ಮಾಡಬೇಕು ಏನು ಎತ್ತ ಅಂತೇಳಿ. ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂತಹ 13 ಮಂದಿಯೂ ಕೂಡ ಯಾರಿಗೂ ಕೂಡ ಈ ಹಿಂದೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿಲ್ಲ, ಯಾರೂ ಕೂಡ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಇಲ್ಲೋ ಆತುರವಾಗಿ ಹೇಗಾದ್ರೂ ಮಾಡಿ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. RR ನಗರದಲ್ಲಿ ನಡೆದಂತಹ ಕೊಲೆಯನ್ನ ತಂದು ಕಾಮಾಕ್ಷಿ ಪಾಳ್ಯದ ಬಳಿ ಬಿಸಾಕ್ತಾರೆ, ಅದು ಸುಮ್ಮನಹಳ್ಳಿಯಲ್ಲಿ ಬಳಿ ಬಿಸಾಕ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಆ ಪ್ಲಾನ್ ಅನ್ನ ಸರಿಯಾಗಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಮೊದಲಿಗೆ RR ನಗರ ಸುತ್ತಮುತ್ತ ಕೆಂಗೇರಿ ಭಾಗದಲ್ಲಿ ಓಡಾಡ್ತಾರೆ, ಆದ್ರೆ ಅಲ್ಲಿ ಜನಸಂಖ್ಯೆ ಇರುತ್ತೆ. ಅದಾದ ಬಳಿಕ ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ ಬರ್ತಾರೆ. ಅದು ಒಳಭಾಗದ ಒಂದು ರಸ್ತೆ ಇದೆ, ಆ ರಸ್ತೆ ಒಳಗಾಸ್ ಬಂದಿದ್ದಾರೆ. ಅಲ್ಲಿಗೆ ಆ ರಸ್ತೆಯನ್ನ ಯಾರೋ ನೋಡಿದ್ದಾರೆ ಅಂತೇಳಿ ಅಲ್ಲಿಗೆ ಎಲ್ಲಾ ಕಡೆ ಕೂಡ ಇವರೊಂದಷ್ಟು ಎವಿಡೆನ್ಸ್ ಗಳನ್ನ ಉಳಿಸಿದ್ದಾರೆ. ಅದ್ರ ಜೊತೆಗೆ ಇವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ ಅನ್ನ ಉಳಿಸೋಗಿದ್ದಾರೆ. ಈ ಎಲ್ಲಾ ಪ್ರೂಫ್ ಗಳನ್ನ ಈಗ ಕಲೆಕ್ಟ್ ಮಾಡಲಾಗಿದೆ. ಅದು CCTVಗಳಿರ್ಬೋದು, ಇವರು ಸ್ಪಾಟ್ ನ ಜಯಣ್ಣ ಶೆಡ್ ಏನಿದೆ ಆ ಶೆಡ್ಗೆ ಹೋದಂತಹ CCTV ಇರ್ಬೋದು, ಮತ್ತೆ ಅದಾದ ಬಳಿಕ ಅವರ ಟವರ್ ಡಂಪ್ ಲೊಕೇಶನ್ ಇರ್ಬೋದು, ಮತ್ತೆ ಆತನನ್ನ ಕರ್ಕೊಂಡು ಬಂದಿರೋದಿರ್ಬೋದು, ಹೀಗೆ ನಾನಾ ಕಡೆ CCTVಗಳನ್ನ ಉಳಿಸಿದ್ದಾರೆ. ಅದ್ರ ಜೊತೆಗೆ ಬಾಡಿಯನ್ನ ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ 4 ಮಂದಿ ಆರೋಪಿಗಳು ಇಡೀ ರಾತ್ರಿ ದರ್ಶನ್ಗೆ ಕರೆಯನ್ನ ಮಾಡಿದ್ದಾರೆ. ಆ ಕರೆಯ ಡೀಟೇಲ್ಸ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಇದನ್ನ ಇಟ್ಕೊಂಡು ಇದೀಗ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಇವತ್ತು 2 ದಿನ ಮುಗ್ದೋಗಿದೆ, ಇವತ್ತು 3ನೇ ದಿನ ವಿಚಾರಣೆ ನಡೀತಿದೆ. ಇನ್ನು 3 ದಿನ ಕಾಲಾವಕಾಶವಿದೆ. ಹೀಗಾಗಿ ಈ 3 ದಿನದಲ್ಲಿ ತನಿಖೆಯನ್ನ ಮುಗಿಸಿ ಆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಓಕೆ, ಸಿದ್ದರಾಜು ಮತ್ತು ಪ್ರಕಾಶ್ ಇಬ್ಬರಿಗೂ ಕೂಡ ಧನ್ಯವಾದ.